ಹೆಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸುಸ್ವಾಗತ. ನಿನ್ನೆ ಎರಡು ಸೂಪರ್ ಡೂಪರ್ ಆಗಿರೋ ಮ್ಯಾಚ್ಗಳು ನಮಗೆ ನೋಡಕ್ಕೆ ಸಿಕ್ಕಿತ್ತು. ಆದರೆ ನಮ್ದೇನಾಯ್ತು ಅಂದ್ರೆ ನಿನ್ನೆ ಮಧ್ಯಾಹ್ನ KKR ಮತ್ತೆ RR ಮ್ಯಾಚ್ ಕೂಡ ಇತ್ತು. ಸೊ ಅವಾಗ ನಾನು RR ವಿನ್ ಆಗುತ್ತೆ ಅಂತ ಟೆಲಿಗ್ರಾಮ್ ಅಲ್ಲಿ ಕೂಡ ಪೋಸ್ಟ್ ಕೂಡ ಮಾಡಿದೆ. ಆದ್ರೆ ಇಲ್ಲಿ ನಿನ್ನೆ ಲಾಸ್ಟ್ ಮೊಮೆಂಟ್ ಅಲ್ಲಿ ರಿಂಕು ಸಿಂಗ್ ಮ್ಯಾಚ್ ಅನ್ನ ಚೇಂಜ್ ಕೂಡ ಮಾಡಕ್ಕಿದ್ದು. 150 ಟಾರ್ಗೆಟ್ ಕೊಟ್ಟರು ಕೂಡ RR ಅವರು ಒಳ್ಳೆ ಕಂಟ್ರೋಲ್ ಮಾಡ್ಕೊಂಡಿದ್ರು. ಕೊನೆ ತನಕ ಕೂಡ ಅಷ್ಟೇ ಒಳ್ಳೆ ಕಂಟ್ರೋಲ್ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಲಾಸ್ಟ್ ಡೆತ್ ಓವರ್ಸ್ ಅಲ್ಲಿ ರಿಂಕು ಸಿಂಗ್ ಮ್ಯಾಚ್ ಅನ್ನೇ ಫುಲ್ ಟರ್ನ್ ಮಾಡಿ ಬಿಸಾಕ್ಬಿಟ್ಟಿದ್ದು. ಇಲ್ಲಾಂದ್ರೆ ಈಸಿಯಾಗಿ ನಿನ್ನೆ RR ವಿನ್ ಆಗೋ ಮ್ಯಾಚ್ ಕೂಡ ಆಗಿತ್ತು ನಿನ್ನೆ. ಸೊ ಫಸ್ಟ್ ಬ್ಯಾಕ್ ಟು ಬ್ಯಾಕ್ ನಮ್ದು 7 ಮ್ಯಾಚ್ ಅನ್ನ ವಿನ್ ಕೂಡ ಆಗಿತ್ತು. ನಿನ್ನೆ ಒಂದು ಬ್ರೇಕ್ ಥ್ರೂ ಕೂಡ ಬಂದ್ಬಿಟ್ಟಿದ್ದು. ಫಸ್ಟ್ ಮ್ಯಾಚ್ ಕೂಡ ಲಾಸ್ ಆಗಿದ್ದು. ಅದಾದ್ಮೇಲೆ ಟೆಲಿಗ್ರಾಮ್ ಅಲ್ಲಿ ಏನೋ ಪೋಸ್ಟ್ ಕೂಡ ಮಾಡಿ ಹೇಳಿದ್ದೆ ಇನ್ನೊಂದು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡೋಣ ಅಂತ. ಸಂಜೆ ಮ್ಯಾಚಿಗೆ ನಾನು ಪಂಜಾಬ್ ಅವರು ವಿನ್ ಆಗ್ತಾರೆ ಅಂತ ಕೂಡ ಹೇಳಿದೆ. ಪಂಜಾಬ್ ಅವರು ಇಲ್ಲಿ ಕೊಟ್ರಲ್ಲ, ಏನ್ ಕಡಿಮೆ ಕೊಟ್ರಾಗಿರೋದು ಫಸ್ಟ್ ಇನ್ನಿಂಗ್ಸ್ ಸ್ಕೋರು. ಸೊ ಫೈನಲ್ ಆಗಿ ಇಲ್ಲಿ ನಿನ್ನೆ ಸಂಜೆ ಪ್ರೊಡಿಕ್ಷನ್ ಕೂಡ ಸರಿ ಆಯ್ತು. ನಿನ್ನೆ ಒಂದು ಪ್ರೊಡಿಕ್ಷನ್ ಇಲ್ಲಿ ನಮ್ದು ಫ್ಲಾಪ್ ಕೂಡ ಆಗಿರುವಂತದ್ದು. ತುಂಬಾ ಜನ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ 100% ಪ್ರಿಡಿಕ್ಷನ್ ಕೊಡ್ತೀರಿ ಅಂತ ಅನ್ಕೊಳ್ತಾರೆ. ಆದ್ರೆ ಯಾವ್ದೇ ನಾನಂತ ಅಲ್ಲ, ಇಡೀ ವರ್ಲ್ಡ್ ಅಲ್ಲಿರೋ ಯಾರು ಕೂಡ ಅಷ್ಟೇ 100% ಯಾವ್ದು ಕೂಡ ಪ್ರೆಡಿಕ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಾವು ಜಸ್ಟ್ ಒಂದು ಅನಾಲಿಸಿಸ್ ಮಾಡಿ ಇಂಥ ಟೀಮ್ ವಿನ್ ಆಗ್ಬೋದು ಅಂತ ಹೇಳಿರ್ತೀವಿ, ಅದು ಅಕ್ಯುರೇಟ್ ಆಗಿ ಇರುತ್ತೆ. ಲಾಸ್ಟ್ ಮೊಮೆಂಟ್ ಅಲ್ಲಿ ಏನ್ ಮಾಡಕ್ಕಾಗುತ್ತೆ. ಈಗ ಮೊನ್ನೆ ಮ್ಯಾಚ್ ಕೂಡ ಅಷ್ಟೇ RCB ಮತ್ತೆ DC ಮ್ಯಾಚ್ ಕೂಡ ಆಯ್ತು. ಮತ್ತೆ ಸಂಜೆ ಕೂಡ ಅಷ್ಟೇ SRH ಮತ್ತೆ ಇನ್ನೊಂದು ಮ್ಯಾಚ್ ಕೂಡ ಆಯ್ತಲ್ಲ. ಸೊ ಅವಾಗ್ಲೂ ಕೂಡ ಅಷ್ಟೇ ಇಲ್ಲಿ DC ವಿನ್ ಆಗುತ್ತೆ ಅಂತ ಕೂಡ ಹೇಳಿದೆ. ಮತ್ತೆ ಸಂಜೆ ಮ್ಯಾಚ್ SRH ವಿನ್ ಆಗುತ್ತೆ ಅಂತ ಕೂಡ ಹೇಳಿದೆ. ಅಲ್ಲಿ ನೋಡಿ ತುಂಬಾ ಜನ ಆಪೋನೆಂಟ್ ಟೀಮ್ಗಳು ವಿನ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ನಾನು ಉಲ್ಟಾ ಕೊಟ್ಟಿದ್ದೆ. ಆದ್ರೆ ಅಲ್ಲಿ ಟೀಮ್ ತುಂಬಾ ದೊಡ್ಡ ಫೈಟ್ ಇಂದ ವಿನ್ ಕೂಡ ಆಯ್ತು. ನಿನ್ನೆ ಕೂಡ ಅಷ್ಟೇ ಅದೇ ರೀತಿ ಕೂಡ ಫೈಟ್ ಇತ್ತು. RR ಮತ್ತೆ KKR ಲಾಸ್ಟಿಗೆ ಇಲ್ಲಿ KKR ವಿನ್ ಕೂಡ ಆದ್ರು. ಸೊ ಏನು ಮಾಡಂಗಿಲ್ಲ, ಒಂದೊಂದ್ಸಲಿ ಪ್ರೊಡಿಕ್ಷನ್ ಫ್ಲಾಪ್ ಕೂಡ ಆಗುತ್ತೆ, ಒಂದೊಂದ್ಸಲಿ ಸರಿ ಕೂಡ ಆಗುತ್ತೆ. ಆದ್ರೂ ಕೂಡ ಬ್ಯಾಕ್ ಟು ಬ್ಯಾಕ್ ಸರಿಯಾಗಿರೋ ಒಂದು ಪ್ರೊಡಿಕ್ಷನ್ ಕೂಡ ಕೊಟ್ಟಿದ್ದೆ. ಇನ್ನ ಕೂಡ ಅದೇ ರೀತಿ ಪ್ರೊಡಿಕ್ಷನ್ ಇದ್ದೇ ಇರುತ್ತೆ. ಸೊ ಹೋಪ್ ಅಂತೂ ಕಳ್ಕೊಳ್ಳಲ್ಲ. ಈಗ ಒಂದು ಪ್ರೊಡಿಕ್ಷನ್ ಕೊಡ್ಬೇಕು ಅಂದ್ರೆ ತುಂಬಾ ಅನಾಲಿಸಿಸ್ ಕೂಡ ಮಾಡಿರ್ತೀವಿ, ಮತ್ತೆ ಅದ್ರ ಡೇಟಾನ ಕೂಡ ಕಲೆಕ್ಟ್ ಮಾಡ್ಕೊಂಡು ಪ್ರೊಡಿಕ್ಷನ್ ಕೊಡ್ತು. ಸುಮ್ನೆ ಅದೊಂದು ಟೀಮ್ ನೇಮ್ ಅನ್ನ ಹೇಳಕ್ ಆಗೋದಿಲ್ಲ. ಆದ್ರೂ ಕೂಡ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕೂಡ ಅಷ್ಟೇ GT ಮತ್ತೆ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಕೂಡ ನಡೀತಿದೆ. ಒಂದೊಂದಾಗೆ ನೋಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಪ್ರೊಡಿಕ್ಷನ್ ಯಾವ ತರ ಇದೆ, ಅಂದ್ರೆ ಯಾರು ಚೆನ್ನಾಗಿ ಆಡ್ಬೋದು, ಯಾರು ಫ್ಲಾಪ್ ಆಗ್ಬೋದು, ಅದಾದ್ಮೇಲೆ ಇವತ್ತಿನ ವೆದರ್ ಕಂಡೀಷನ್ ಯಾವ ತರ ಇದೆ, ಫೈನಲ್ ಆಗಿ ಮ್ಯಾಚ್ ವಿನ್ನರ್ ಯಾರು ಆಗ್ಬೋದು, ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಾ ಇದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನಿಮ್ಗೆ ಗೊತ್ತಿರಂಗೆ ಈಗ GT ಅವರು 3 ಮ್ಯಾಚ್ ಅನ್ನ ವಿನ್ ಕೂಡ ಆಗಿದೆ. ಅಂದ್ರೆ ಆಡಿರೋ 5 ಮ್ಯಾಚಸ್ ಅಲ್ಲಿ 3 ಮ್ಯಾಚ್ ಅನ್ನ ವಿನ್ ಕೂಡ ಆಗಿದ್ರೆ, ಈ ಕಡೆ ಮುಂಬೈ ಅವರು ಆಡಿರೋ 5 ಮ್ಯಾಚ್ ಅಲ್ಲಿ ಕೇವಲ ಒಂದೇ ಒಂದು ಮ್ಯಾಚ್ ಅನ್ನ ಮಾತ್ರ ಅಲ್ಲಿ ವಿನ್ ಆಗಿರೋದು. ಹಾಗಾಗಿ ಇದೊಂಥರ ಡೂ ಆರ್ ಡೈ ಮ್ಯಾಚ್ ತರ ಕೂಡ ಇರುತ್ತೆ ಮುಂಬೈ ಅವರಿಗೆ. ನಿಜವಾಗ್ಲೂ ಹೇಳ್ತಾ ಇದೀನಿ, ಮುಂಬೈ ಈ ತರ ಲಾಸ್ ಆಗುತ್ತೆ ಅಂದ್ರೆ ನಂಬಕ್ಕೆ ಅಸಾಧ್ಯ ಗುರು. ನೀವು ಎವ್ರಿ ಸೀಸನ್ ಅಲ್ಲಿ ನೋಡಿದಿರಾ, ಮುಂಬೈ ಟೀಮ್ ಅಂದ್ರೆ ಸಖತ್ ಸ್ಟ್ರಾಂಗ್ ಆಗಿರೋ ಟೀಮ್ ಅದು. ಆದ್ರೆ ಈ ಸಲ ಏನಕ್ಕೆ ಈ ತರ ಆಡ್ತಿದೆ ಅಂತ ಗೊತ್ತಾಗ್ತಿಲ್ಲ. ಇವತ್ತು ಮ್ಯಾಚ್ ನಡೀತಾ ಇರೋದೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಮತ್ತೆ ಗುಜರಾತ್ ಅವರ ಹೋಮ್ ಗ್ರೌಂಡ್ ಅಲ್ಲಿ. ಇನ್ನು ಮುಂಬೈ ಅವರು ಯಾವ ತರ ಕಂಬ್ಯಾಕ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ನಿಮ್ಗೆ ಗೊತ್ತಿರಂಗೆ ಇದು ಪಿಚ್ಚು ಬ್ಯಾಟಿಂಗ್ ಫ್ರೆಂಡ್ಲಿ ಕೂಡ ಆಗಿದೆ. ಏನಿಲ್ಲ ಅಂದ್ರೂ ಕೂಡ ಈ ಪಿಚ್ ಅಲ್ಲಿ ನಾವು 200 ನಿಯರ್ ಸ್ಕೋರ್ ನ ಈಸ್ಗೆ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಆಡಿರೋ ಲಾಸ್ಟ್ 5 ಮ್ಯಾಚಸ್ ಅಲ್ಲಿ ಆಲ್ಮೋಸ್ಟ್ ನಿಯರ್ 200 ಸ್ಕೋರ್ ಕೂಡ ಬಂದಿದೆ. ಅದಾದ್ಮೇಲೆ ಇಲ್ಲಿ ಸ್ಪಿನ್ನರ್ಸ್ ಗಿಂತ ಪೇಸರ್ಸ್ ಗೆ ಜಾಸ್ತಿ ವಿಕೆಟ್ ಗಳು ಕೂಡ ಸಿಗುವಂತದ್ದು. ಇನ್ ಕೇಸ್ ಪಿಚ್ ಸ್ಲೋ ಆಯ್ತು ಅಂದ್ರೆ ಇಲ್ಲಿ ಸ್ಪಿನ್ನರ್ಸ್ ಕೂಡ ಅಡ್ವಾಂಟೇಜ್ ಸಿಗುತ್ತೆ. ಇನ್ನ ಈ ಪಿಚ್ ಅಲ್ಲಿ ಯಾವ ಟೀಮ್ ಚೇಸಿಂಗ್ ಮಾಡುತ್ತೆ ಆ ಒಂದು ಟೀಮಿಗೆ ಜಾಸ್ತಿ ಇಲ್ಲಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ನೋಡ್ತಾ ಹೋಗೋಣ ಒಂದೊಂದಾಗೆ. ಮೊದಲನಾಗಿ ಇವತ್ತಿನ ಗುಜರಾತ್ ಟೈಟನ್ಸ್ ಟೀಮ್ ಕಡೆ ಬಂದಿವಿ ಅಂದ್ರೆ ಟೀಮ್ ಒಳ್ಳೆ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ನ ಕೂಡ ಹೊಂದಿದೆ. ನೀವು ಪ್ರೀವಿಯಸ್ ಮ್ಯಾಚ್ ಅನ್ನ ಕೂಡ ನೋಡಿದ್ರೆ ಗಿಲ್ ಯಾವ ರೇಂಜಿಗೆ ಚೆಚ್ಚಿ ಬಿಸಾಕಿದ್ರು ಅಂತ. ಕೇವಲ 50 ಬಾಲ್ಗೆ 86 ರನ್ ಹೊಡೆದು ಕೋಲ್ಕತ್ತಾ ಅಗೇನ್ಸ್ಟ್. ಅದಾದ್ಮೇಲೆ ಸಾಯಿ ಸುದರ್ಶನ್ ಕೂಡ ಅದೇ ರೀತಿ ಸಾಥನ ಕೂಡ ಕೊಡ್ತಾರೆ. ಅದಾದ್ಮೇಲೆ ಜೋಸ್ ಬಟ್ಲರ್ ಸ್ವಲ್ಪ ಒಂದು 20 ಬಾಲ್ ಆಡಿದ್ರು, ಅದಾದ್ಮೇಲೆ ಸೆಟ್ ಆಗಿಬಿಟ್ರು ಪ್ಲೇಯರ್. ಅಂದ್ರೆ ತುಂಬಾ ಡೇಂಜರಸ್ ಆಗುವ ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ. ಹಾಗಾಗಿ ಜೋಸ್ ಬಟ್ಲರ್ ಕೂಡ ಅಂತ ಪ್ಲೇಯರ್ ಕೂಡ ಇದ್ದಾರೆ. ಲಾಸ್ಟ್ ಮ್ಯಾಚ್ 15 ಬಾಲ್ಗೆ 25 ರನ್ ಕೂಡ ಹೊಡಿದ್ದಾರೆ. ಅದೇ ರೀತಿ ವಾಷಿಂಗ್ಟನ್ ಸುಂದರ್, ಗ್ಲೇನ್ ಫಿಲಿಪ್ಸ್, ರಾಹುಲ್ ತೆವಾಟಿಯಾ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಮೊಹಮ್ಮದ್ ಸಿರಾಜು, ಕಾಗಿಸೋ ರಬಾಡ, ಪ್ರಸಿದ್ಧ ಕೃಷ್ಣ, ಟಾಪ್ ಕ್ಲಾಸ್ ಬೌಲರ್ಸ್ ಕೂಡ ಎಲ್ಲೂ ಕೂಡ ನೋಡಕ್ ಸಿಗ್ತದೆ. ಮತ್ತೆ GT ಒಂದು ಸ್ಟ್ರಾಂಗ್ ಟೀಮ್ ಕೂಡ ಕಾಣ್ತಿದೆ MI ಗೆ ಕಂಪೇರ್ ಮಾಡ್ಕೊಂಡಿ ಅಂದ್ರೆ. ಇನ್ನ MI ಕಡೆ ಹೋದ್ರೆ ಇಲ್ಲೂ ಕೂಡ ಅಷ್ಟೇ ವೀಕ್ ಟೀಮ್ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಲಾಸ್ಟ್ ಮ್ಯಾಚ್ ನೀವು ನೋಡಿದ್ರ ಕ್ವಿಂಟಾ ಡಿಕಾಕ್ ಯಾವ ರೇಂಜ್ ಗೆ ಏರಿಸ್ಬಿಟ್ರು ಅಂತ. ಸೆಂಚುರಿ ಪ್ಲಸ್ ಸುಮಾರು 112 ರನ್ ಚೆಚ್ಚಿದ್ರಲ್ಲ ಆ ಕಡೆ ರೋಹಿತ್ ಶರ್ಮಾ ರಿಪ್ಲೇಸ್ ಮಾಡಿದ್ರಲ್ಲ. ಸೊ ರೋಹಿತ್ ಶರ್ಮಾ ಈ ಒಂದು ಮ್ಯಾಚ್ ಅಲ್ಲಿ ಕಂಬ್ಯಾಕ್ ಕೂಡ ಮಾಡ್ಬೋದು. ಅಂದ್ರೆ ಏನೋ ಇಂಜುರಿ ಆಗಿದ್ರಲ್ಲ RCB ಮ್ಯಾಚ್ ಅಲ್ಲಿ ಏನೋ. ಸೊ ಈ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇರ್ತಾರೆ ಅಂತ ನ್ಯೂಸ್ ಗಳು ಕೂಡ ಬರ್ತದೆ. ಕ್ವಿಂಟನ್ ಡಿಕಾಕ್ ಮತ್ತೆ ರೋಹಿತ್ ಶರ್ಮಾ ಒಂದು ಡುವೋ ಸೆಟ್ ಆಗ್ಬಿಟ್ರು ಅಂದ್ರೆ ಇವರಿಬ್ರನ್ನ ಕಟ್ಟಕೋದು ತುಂಬಾ ಕಷ್ಟ ಕೂಡ ಆಗತ್ತೆ. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್, ನಮ್ಮಂದಿರು ಹಾರ್ದಿಕ್ ಪಾಂಡ್ಯ, ಸೊ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಕೊಡದೆ. ನಾ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಂಗೆ ಏನ್ ಆಗ್ತಿದೆ ಅನ್ನೋ ಗೊತ್ತಾಗ್ತಿಲ್ಲ ಗುರು. ಟಾಪ್ ಕ್ಲಾಸ್ ಬೌಲರ್ ಇಲ್ಲಿ ಜಸ್ಪ್ರೀತ್ ಬುಮ್ರಾ ಕೂಡ ಇದಾರೆ. ಆದ್ರೆ ಲಾಸ್ಟ್ 5 ಮ್ಯಾಚಸ್ ಇಂದ ಅವರಿಗೆ ವಿಕೆಟ್ ಗಳೇ ಬೀಳ್ತಾ ಇಲ್ಲ. ಎಂತೆಂತ ಒಂದು ಫಾರ್ಮೆಟ್ ಗಳಲ್ಲಿ ಯಾವ ತರ ವಿಕೆಟ್ ತಗೊಂಡಿದ್ದಾರೆ. ಆದ್ರೆ
IPL ಇದು ಫಸ್ಟ್ ಟೈಮ್ ಅನ್ಸುತ್ತೆ ಜಸ್ಪ್ರೀತ್ ಬುಮ್ರಾಗೆ ವಿಕೆಟ್ ಬೀಳದೇ ಇರೋದು. ನೋಡ್ಬೋದು ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಿದ್ದಾರೆ. ಸೊ ಇವತ್ತಿನ ಮ್ಯಾಚ್ ಆದ್ರೂ ಕಂಬ್ಯಾಕ್ ಮಾಡ್ತಾರೆ ಅಂತ ನೋಡ್ಬೇಕು. ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯ ಇದಾರೆ, ಟ್ರೆಂಟ್ ಬೋಲ್ಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ಟ್ರೆಂಟ್ ಬೋಲ್ಟ್ ಇರಲಿಲ್ಲ, ಇವತ್ತಿನ ಮ್ಯಾಚ್ ಅಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಅದಾದ್ಮೇಲೆ ಶಾರ್ದುಲ್ ಠಾಕೂರ್ ಇದಾರೆ, ಮತ್ತೆ ಗನ್ಸಾಫರ್ ಅಂತ ಲಾಸ್ಟ್ ಮ್ಯಾಚ್ ಅಲ್ಲಿ ಒಳ್ಳೆ ವಿಕೆಟ್ ಅನ್ನ ಕೂಡ ತಗೊಂಡ್ರು. ಇವತ್ತು ಅವರು ಆಡ್ತಿದ್ರು ಅಂದ್ರೆ ಒಂದು ಒಳ್ಳೆ ಬಿಗ್ ಇಂಪ್ಯಾಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನ ಈ ಪಿಚ್ ಅಲ್ಲಿ ಯಾರ ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂತ ನೋಡಕ್ ಹೋದ್ವಿ ಅಂದ್ರೆ GT ಕಡೆಯಿಂದ ಶುಭ್ಮನ್ ಗಿಲ್ ಸ್ಟಾರ್ಟ್ಸ್ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಸುಮಾರು 23 ಇನ್ನಿಂಗ್ಸ್ ಅಲ್ಲಿ ಸುಮಾರು 1000+ ರನ್ ಕೂಡ ಹೊಡೆದಿದ್ರೆ. ಅದಾದ್ಮೇಲೆ ಸಾಯಿ ಸುದರ್ಶನ್ ಸ್ಟಾರ್ಟ್ಸ್ ಕೂಡ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ನೋಡಬಹುದು ಆಡಿರೋ 14 ಇನ್ನಿಂಗ್ಸ್ ಅಲ್ಲಿ ಸುಮಾರು 740 ರನ್ ಕೂಡ ಗಳಿಸಿದ್ರೆ. ಅದಾದ್ಮೇಲೆ ಒಂದು ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಅಲ್ಲಿ ಈ ಒಂದು ಪಿಚ್ ಅಲ್ಲಿ ಗೇಮ್ ಅನ್ನ ಕೂಡ ಆಡ್ತಿದ್ದಾರೆ. ಅದಾದ್ಮೇಲೆ ಇದು GT ಅವರ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ಕೂಡ ಇವತ್ತು ಇರುತ್ತೆ. ಇನ್ನು ರಶೀದ್ ಖಾನ್ MI ಅಗೇನ್ಸ್ಟ್ ಮತ್ತೆ ಈ ಪಿಚ್ ಅಲ್ಲಿ ಸಖತ್ತಾದ ಸ್ಟಾರ್ಟ್ಸ್ ಅನ್ನ ಕೂಡ ಹೊಂದಿದ್ರೆ. ಮತ್ತೆ ಮುಂಬೈ ಬ್ಯಾಟ್ಸ್ಮನ್ಸ್ ಗಳು ಕೆಲವೊಬ್ರು ರಶೀದ್ ಖಾನ್ ಗೆ ಸಖತ್ ಸ್ಟ್ರಗಲ್ ಕೂಡ ಮಾಡ್ತಿದ್ದಾರೆ. ಮತ್ತೆ ಈ ಪಿಚ್ ಅಲ್ಲಿ ರಶೀದ್ ಖಾನ್ ಸುಮಾರು 24 ವಿಕೆಟ್ ಅನ್ನ ಕೂಡ ತೆಕ್ಕೊಟ್ಟಿದ್ದಾರೆ. ಇನ್ನ ಮುಂಬೈ ಇಂಡಿಯನ್ಸ್ ಕಡೆ ಬರೋದಾದ್ರೆ ಸೂರ್ಯಕುಮಾರ್ ಯಾದವ್ GT ಅಗೇನ್ಸ್ಟ್ ಸಖತ್ ಗೇಮ್ ಅನ್ನ ಕೂಡ ಆಡ್ತಿದ್ದಾರೆ. ಏನಿಲ್ಲ ಅಂದ್ರೆ ಕೂಡ ಅಷ್ಟೇ ಅವರೇಜ್ ಇರೋದು 66 ರನ್ GT ಅಗೇನ್ಸ್ಟ್ ಕೂಡ ಇದೆ. ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾ ಗುಜರಾತ್ ಅಗೇನ್ಸ್ಟ್ ಇದುವರೆಗೂ 6 ವಿಕೆಟ್ ಅನ್ನ ಕೂಡ ತೆಗೆದಿದ್ದಾರೆ. ಅದಾದ್ಮೇಲೆ ರೋಹಿತ್ ಶರ್ಮಾ ಸ್ಟಾರ್ಟ್ಸ್ ಕೂಡ ಅಷ್ಟೇ GT ಅಗೇನ್ಸ್ಟ್ ಚೆನ್ನಾಗಿದೆ. ನೋಡ್ಬೇಕು ಇವತ್ತು ಯಾವ ತರ ಕಂಬ್ಯಾಕ್ ಮಾಡ್ತಾರಿಂದ. ಬ್ಯಾಕ್ ಟು ಬ್ಯಾಕ್ ಕ್ಲಾಸ್ ಆಗಿರೋದ್ರಿಂದ ಅದೊಂದು ತಲೆಯಲ್ಲಿ ಏಮ್ ಇದ್ದೇ ಇರುತ್ತೆ, ಒಂದು ಮ್ಯಾಚ್ ಅವರು ಹೊಡಿಲೇಬೇಕು ಅಂತ. ಅದಾದ್ಮೇಲೆ ನಿನ್ನೆ RR ಮತ್ತೆ KKR ಆಯ್ತಲ್ಲ, ಅದೇ ರೀತಿ ಲಾಸ್ಟ್ ಮೊಮೆಂಟ್ ಗೆ ಮ್ಯಾಚ್ ಟರ್ನ್ ಆದ್ರೂ ಕೂಡ ಆಯ್ತು, ಹೇಳಂಗಿಲ್ಲ ಹೇಗೆ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಎರಡು ಟೀಮ್ ಕೂಡ ಅದೇ ರೀತಿಗಿದೆ, ಇದು ವೀಕ್ ಇದೆ ಇದು ವೀಕ್ ಇದೆ ಅಂತ ಹೇಳಕ್ಕೆ ಆಗಲ್ಲ. ಸೊ ನೋಡೋಣ ಇವತ್ತು ಯಾವ ತರ ಇರುತ್ತೆ ಅಂತ. ಇನ್ನ ಫೈನಲ್ ಆಗಿ ಪ್ಲೇಯರ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರ್ಯಾರು ಚೆನ್ನಾಗಿ ಆಡ್ಬೋದು ಅಂತ ನನಗೆ ಅನಿಸಿದೆ ಅಂದ್ರೆ ಗುಜರಾತ್ ಟೈಟನ್ಸ್ ಇಂದ ಶುಭ್ಮನ್ ಗಿಲ್ ಇಂದ ಮತ್ತೆ ಒಂದು ಬಿಗಿನಿಂಗ್ಸ್ ನೋಡಕ್ ಸಿಗುತ್ತೆ ಅಂತ ಕೂಡ ಅನಿಸಿದೆ. ಅದಾದ್ಮೇಲೆ ಏನಕ್ಕೆ ಅಂದ್ರೆ ಇವ್ರದ್ದು ಸ್ಟಾಟ್ಸ್ ಮುಂಬೈ ಅಗೇನ್ಸ್ಟ್ ಚೆನ್ನಾಗಿದೆ, ಸೊ ಹಾಗಾಗಿ ಆಡ್ಬೋದು ಅಂತ ಅನಿಸ್ತಿದೆ. ಅದಾದ್ಮೇಲೆ ಜೋಸ್ ಬಟ್ಲರ್ ಕೂಡ ಆಡ್ಬೋದು. ಅದಾದ್ಮೇಲೆ ಸಾಯಿ ಸುದರ್ಶನ್ ಶುಭ್ಮನ್ ಗಿಲ್ಗೆ ಸ್ವಲ್ಪ ಸತನ ಕೂಡ ಕೊಡ್ತಾರೆ, ಲಾಸ್ಟ್ ಮ್ಯಾಚ್ ಅಲ್ಲಿ ಕೊಟ್ಟರ ಅದೇ ರೀತಿಯಾಗಿ ಸತನ ಕೂಡ ಕೊಡ್ತಾರೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ರಶೀದ್ ಖಾನ್ಗೆ ವಿಕೆಟ್ ಗಳು ಕೂಡ ಜಾಸ್ತಿ ಬೀಳ್ತವೆ. ಏನಕ್ಕೆ ಅಂದ್ರೆ MI ಬ್ಯಾಟ್ಸ್ಮನ್ಸ್ ಗಳು ಕೆಲವರು ರಶೀದ್ ಖಾನ್ಗೆ ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಾರೆ, ಹಾಗಾಗಿ ರಶೀದ್ ಖಾನ್ಗೆ ವಿಕೆಟ್ ಕೂಡ ಬೀಳುತ್ತೆ. ಮತ್ತೆ ಕಾಗಿಸೋ ರಬಾಡ ಅಂದ್ರೆ ಪ್ರಸಿದ್ಧ ಕೃಷ್ಣ ಇಬ್ಬರಲ್ಲಿ ಒಬ್ಬರಿಗೆ ಜಾಸ್ತಿ ವಿಕೆಟ್ ಟೇಕರ್ ಇಲ್ಲಿ ಆಗ್ಬೋದು. ನೋಡೋಣ ಯಾರಿಗೆ ಜಾಸ್ತಿ ವಿಕೆಟ್ ಬೀಳುತ್ತೆ ಅಂತ. ಜಾಸ್ತಿ ಇಲ್ಲಿ ರಬಾಡಗೆ ಅನಿಸ್ತದೆ. ನೋಡೋಣ ಇಬ್ಬರಲ್ಲಿ ಅಂತ ಕಾಂಪಿಟೇಷನ್ ಕೂಡ ಇದೆ, ಹಾಗಾಗಿ ಇಬ್ಬರಲ್ಲಿ ಜಾಸ್ತಿ ವಿಕೆಟ್ಸ್ ಯಾರಿಗಾರು ಇಲ್ಲಿ ಬೀಳ್ಬೋದು. ಇನ್ನ ಮೊಹಮ್ಮದ್ ಸಿರಾಜಿ ಕೂಡ ವಿಕೆಟ್ಸ್ ಗಳು ಕೂಡ ಇಲ್ಲಿ ಬೀಳ್ಬೋದು. ಇನ್ನ ಮುಂಬೈ ಇಂಡಿಯನ್ಸ್ ಕಡೆ ಬಂದ್ವಿ ಅಂದ್ರೆ ಡಿಕಾಕ್ ನ ಸ್ಟಾರ್ಟ್ಸ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಮತ್ತೆ GT ಅಗೇನ್ಸ್ಟ್ ಚೆನ್ನಾಗಿರೋದ್ರಿಂದ ಈಗಾಗಲೇ ಒಳ್ಳೆ ಫಾರ್ಮ್ ಅಲ್ಲಿ ಕೊಡಿದ್ರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ನೀವೆಲ್ಲ ನೋಡಿದ್ರೆ ಯಾವ ರೀತಿಯಾಗಿ ಆಡಿದ್ದಾರೆ ಅಂತ. ಸೊ ಹಾಗಾಗಿ ಅದೇ ಒಂದು ಫಾರ್ಮ್ ಅನ್ನ ಈ ಮ್ಯಾಚ್ ಅಲ್ಲಿ ಕೂಡ ಕಂಟಿನ್ಯೂ ಮಾಡ್ಬೋದು. ಅಂದ್ರೆ ಆಡಿದ್ರೆ 20+ ಅವ್ರದ್ದು ಕ್ರಾಸ್ ಆಯ್ತು ರನ್ಸ್ ಅಂದ್ರೆ ಚಚ್ಚಕ್ ಸ್ಟಾರ್ಟ್ ಮಾಡ್ತಾರೆ, ಔಟ್ ಆದ್ರು ಅಂದ್ರೆ 20 ಒಳಗೆ ಔಟ್ ಆಗ್ಬಿಡ್ತಾರೆ. ಇನ್ನ ರೋಹಿತ್ ಶರ್ಮಾ ಕೂಡ ವಾಪಸ್ ಬರ್ತಾ ಇರೋದ್ರಿಂದ ಪ್ಲೇಯಿಂಗ್ 11 ಅಲ್ಲಿ ಆಲ್ಮೋಸ್ಟ್ ಇರ್ತಾರೆ ಅಂತ ಅನಿಸ್ತದೆ. ಇಲ್ಲಾಂದ್ರೆ ಗೊತ್ತಲ್ಲ ರಿಯನ್ ರೆಕ್ಲೆಂಟ್ ಅನ್ನೇ ಮತ್ತೆ ಇಲ್ಲಿ ರಿಪ್ಲೇಸ್ ಕೂಡ ಮಾಡ್ತಾರೆ. ಇಲ್ಲಾಂದ್ರೆ ಗೊತ್ತಿಲ್ಲ ಪ್ಲೇಯಿಂಗ್ 11 ಯಾವ ತರ ಮಾಡ್ಕೊಳ್ತಾರೆ ಅಂತ. ಆಲ್ಮೋಸ್ಟ್ ಕೆಲವೊಂದು ನ್ಯೂಸ್ಗಳಿದೆ ರೋಹಿತ್ ಶರ್ಮಾ ಬರ್ತಾರೆ ಅಂತ. ಅವ್ರು ಬಂದ್ರು ಅಂದ್ರೆ ಅವರ ಬ್ಯಾಟಿಂಗ್ ಕೂಡ ಅದೊಂದು ಒಳ್ಳೆ ಬಿಗ್ ಹಿಟ್ಟಿಂಗ್ಸ್ ಅನ್ನ ನೋಡಕ್ಕೆ ಸಿಗ್ಬೋದು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಮತ್ತೆ ತಿಲಕ್ ವರ್ಮಾ ಬ್ಯಾಟಿಂಗ್ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನ ಇವತ್ತು ಜಸ್ಪ್ರೀತ್ ಬುಮ್ರಾ ಕಂಬ್ಯಾಕ್ ಮಾಡ್ತಾರೆ ಅಂತ ನನಗೆ ಅನಿಸ್ತದೆ. ಇದುವರೆಗೂ ಒಂದೇ ಒಂದು ವಿಕೆಟ್ ಕೂಡ ಅವರಿಗೆ ಬಿದ್ದಿಲ್ಲ, ಹಾಗಾಗಿ ಇವತ್ತು ಅಟ್ಲೀಸ್ಟ್ 1-2 ವಿಕೆಟ್ ಗಳು ಜಸ್ಪ್ರೀತ್ ಬುಮ್ರಾಗೆ ಬೀಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ದೀಪಕ್ ಚಹರ್ಗೂ ಕೂಡ ವಿಕೆಟ್ ಗಳು ಬೀಳ್ಬೋದು. ಏನಕ್ಕೆ ಅಂದ್ರೆ ಈ ಒಂದು ಪಿಚ್ ಪೇಸರ್ಸ್ ಗೆ ತುಂಬಾ ಹೆಲ್ಪ್ ಆಗೋದ್ರಿಂದ ಪೇಸರ್ಸ್ ಗೆ ಜಾಸ್ತಿ ವಿಕೆಟ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಮ್ಯಾಚ್ ಪ್ರೆಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಮ್ಯಾಚ್ ಪ್ರೆಡಿಕ್ಷನ್ ಅನ್ನು ಆಫ್ಟರ್ ಟಾಸ್ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ. ಹಾಗಾಗಿ ಟೆಲಿಗ್ರಾಮ್ ಲಿಂಕ್ ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಪೋಸ್ಟ್ ಕೂಡ ಮಾಡಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಆಫ್ಟರ್ ಟಾಸ್ ಅಂದ್ರೆ ಏನೇ ಹೊಸ ಅಪ್ಡೇಟ್ ಇದ್ರೂ ಕೂಡ ಫಾಸ್ಟ್ ಆಗಿ ಅಲ್ಲಿ ಪೋಸ್ಟ್ ಅನ್ನ ಕೂಡ ಮಾಡ್ತೀನಿ. ನೀವು ಇದರಿಂದ ರಪ್ ಅನ್ನಂಗೆ ತಿಳ್ಕೊಬಹುದು. ಬೇಗ ಚಾನಲ್ಗೆ ಜಾಯ್ನ್ ಆಗಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಅನ್ನೋದು ಫ್ರೆಶ್ ಕಂಟೆಂಟ್ ಜೊತೆಗೆ ವಿಡಿಯೋ ನೋಡೋಕೆ ಧನ್ಯವಾದಗಳು. ಜೈ ಹಿಂದ್ ಅಂತ ಹೇಳ್ತಾರ.